ನಮಸ್ಕಾರ. ಇಂದಿನ ಈ ಮಾಹಿತಿ ವಿಶ್ಲೇಷಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು ನಾವೆಲ್ಲರೂ ಸೇರಿ ಕೃಷಿ ಕ್ಷೇತ್ರದಲ್ಲಿ ಕಾಡ್ತಿರುವ ಒಂದು ದೊಡ್ಡ ತಲೆನೋವಿನ ಬಗ್ಗೆ ಮಾತಾಡೋಣ. ಅದೇ ನೀರಿನ ಸಮಸ್ಯೆ. ಅದಕ್ಕೊಂದು ಸೂಪರ್ ಆದ ಸಿಂಪಲ್ ನೈಸರ್ಗಿಕ ಪರಿಹಾರ ಇದೆ. ಅದೇ ಬೋರ್ವೆಲ್ ಮರುಪೂರಣ, ಅಂದ್ರೆ ಬೋರ್ವೆಲ್ ರೀಚಾರ್ಜ್. ಸರಿ, ತಡ ಮಾಡೋದ್ ಬೇಡ, ನೇರವಾಗಿ ವಿಷಯಕ್ಕೆ ಬರೋಣ. ಬೋರ್ವೆಲ್ನಲ್ಲಿ ನೀರ್ ಕಡಿಮೆ ಆಗ್ತಿದೆಯಾ? ಇಲ್ ನೋಡಿ, ಇದು ಬರೀ ಒಂದು ಸಾಲಿನ ಪ್ರಶ್ನೆ ಅಲ್ಲವೇ ಅಲ್ಲ. ಮಳೆ ಇಲ್ದೆ ನೀರಿಲ್ದೆ ಕಂಗಾಲಾಗಿರೋ ಎಷ್ಟೋ ರೈತರ ಕಣ್ಣೀರಿನ ಕತೆ ಇದು. ನೀರೇ ಕೃಷಿಗೆ ಉಸಿರಲ್ವಾ? ಆ ಉಸಿರೇ ನಿಂತೋದಾಗ ಕೇವಲ ಬೆಳೆಯಲ್ಲ, ಇಡೀ ಬದುಕೆ ಸಂಕಷ್ಟಕ್ಕೆ ಸಿಲುಗುತ್ತೆ. ಇದು ರೈತರು ಎದುರಿಸ್ತಿರುವ ಅತಿ ದೊಡ್ಡ ಆರ್ಥಿಕ ಮತ್ತು ಭಾವನಾತ್ಮಕ ಸವಾಲು. ನೀರಿನ ಕೊರತೆಯ ನೇರ ಹೊಡೆತ ಬೀಳೋದು ನಮ್ಮ ಬೆಳೆಗಳ ಮೇಲೆ. ಎಷ್ಟೋ ಕಷ್ಟಪಟ್ಟು ಹಗಲಿರುಳು ಬೆವರು ಸುರಿಸಿ ಬೆಳೆಸಿದ ಬೆಳೆ ಕಣ್ಣೆದುರೇ ನೀರಿಲ್ಲದೆ ಒಣಗುತ್ತಿರೋದನ್ನ ನೋಡಿದ್ರೆ ಎಂಥವರಿಗಾದ್ರೂ ಎದೆ ಜಲ್ಲನ್ನುತ್ತೆ ಅಲ್ವಾ? ನೀರಿನ ತೀವ್ರ ಕೊರತೆಯಿಂದ ಕೃಷಿ ಸಮುದಾಯಗಳು ಎಷ್ಟು ದೊಡ್ಡ ಸಂಕಷ್ಟದಲ್ಲಿವೆ ಅಂತ ಮೂಲ ಮಾಹಿತಿಗಳು ಸ್ಪಷ್ಟವಾಗಿ ಹೇಳ್ತಿವೆ. ಇದು ಬರೀ ಬೆಳೆಯ ನಷ್ಟ ಅಲ್ಲ, ಕೃಷಿಯನ್ನೇ ನಂಬಿದ ಕುಟುಂಬಗಳ ಆರ್ಥಿಕ ಸ್ಥಿರತೆಗೆ ಬೀಳೋ ಬಹುದೊಡ್ಡ ಪೆಟ್ಟು. ಈಗ ಬೋರ್ವೆಲ್ನಲ್ಲಿ ನೀರು ಬರೋದು ನಿಂತ ತಕ್ಷಣ ನಾವೇನ್ ಮಾಡ್ತೀವಿ? ಸಾಮಾನ್ಯವಾಗಿ ಎಲ್ಲರೂ ಮಾಡೋ ಮೊದಲ ಕೆಲ್ಸ ಅಂದ್ರೆ ಪಾಪ ಮೋಟಾರ್ ಮೇಲೆ ತಪ್ಪಾಕೋದು. ಮೋಟಾರ್ ಸರಿಯಾಗಿದ್ಯಾ ಅಂತ ಚೆಕ್ ಮಾಡ್ತೀವಿ, ಅಥವಾ ಪೈಪ್ಗಳಲ್ಲಿ ಏನಾದ್ರೂ ಬ್ಲಾಕ್ ಆಗಿದೆಯಾ ಅಂತ ಕ್ಲೀನ್ ಮಾಡೋಕೆ ಶುರು ಮಾಡ್ತೀವಿ. ಇದೆಲ್ಲ ನಾವೇ ಮಾಡೋ ಸಹಜವಾದ ತಾಂತ್ರಿಕ ಪ್ರಯತ್ನಗಳು. ಇವುಗಳನ್ನ ಸರಿಪಡಿಸಿದ್ರೆ ನೀರು ಖಂಡಿತ ಬರುತ್ತೆ ಅಂತ ನಾವು ಅಂದ್ಕೊಳ್ತೀವಿ. ಆದ್ರೆ ಅಸಲಿ ಕಥೆನೇ ಬೇರೆ ಇದೆ. ಮತ್ತು ಇದು ನಮಗೆ ಒಂದು ವಿಚಾರವನ್ನ ಸ್ಪಷ್ಟವಾಗಿ ತೋರಿಸ್ಕೊಡುತ್ತೆ, ಅಸಲಿ ಸಮಸ್ಯೆ ಇರೋದು ಎಲ್ಲಿ ಅಂತ. ನಾವು ಎಷ್ಟೇ ಬಾರಿ ಮೋಟಾರ್ ರಿಪೇರ್ ಮಾಡಿದ್ರೂ, ಪೈಪ್ ಕ್ಲೀನ್ ಮಾಡಿದ್ರೂ ಸಮಸ್ಯೆ ಬಗೆಹರಿಯಲ್ಲ. ಯಾಕಂದ್ರೆ ಇಲ್ಲಿ ಹಾರ್ಡ್ವೇರ್ ಪ್ರಾಬ್ಲಮ್ ಇಲ್ಲ. ವಾಸ್ತವ ಏನಪ್ಪಾ ಅಂದ್ರೆ, ಭೂಮಿಯೊಳಗಿರೋ ಅಂತರ್ಜಲವೇ ಸಂಪೂರ್ಣವಾಗಿ ಬತ್ತಿ ಹೋಗಿದೆ. ಭೂಮಿ ತಾಯಿಯ ಒಡ್ಲಲ್ಲೇ ನೀರಿಲ್ಲ ಅಂದ್ಮೇಲೆ ಮೇಲ್ಗಡೆ ಎಷ್ಟೇ ಮಷೀನ್ ದುರಸ್ತಿ ಮಾಡಿದ್ರೂ ಏನ್ ಪ್ರಯೋಜನ? ನಾವಿಲ್ಲಿ ಮಾಡ್ಬೇಕಾಗಿರೋದು ಆ ಬತ್ತಿ ಹೋದ ಅಂತರ್ಜಲಕ್ಕೆ ಮರುಜೀವ ಕೊಡೋ ಕೆಲ್ಸ. ಇಷ್ಟೆಲ್ಲ ಸರ್ಕಸ್ ಮಾಡ್ದ ಮೇಲೂ ನೀರ್ ಬರ್ಲಿಲ್ಲ ಅಂದಾಗ ಸಿಕ್ಕಾಪಟ್ಟೆ ನಿರಾಸೆ ಆಗತ್ತೆ. ಆದ್ರೆ ಖಂಡಿತ ಆತಂಕ ಪಡುವ ಅಗತ್ಯ ಇಲ್ಲ. ಯಾಕಂದ್ರೆ ಈ ಗಂಭೀರ ಸಮಸ್ಯೆಗೆ ಒಂದು ಪವರ್ಫುಲ್ ಆದ ಸಂಪೂರ್ಣ ನೈಸರ್ಗಿಕವಾದ ಪರಿಹಾರ ನಮ್ಮುಂದಿದೆ. ಪರಿಸರ ವ್ಯವಸ್ಥೆ ಹದಗೆಟ್ಟಾಗ ಉಂಟಾದ ಸಮಸ್ಯೆಗೆ ಪ್ರಕೃತಿ ಜೊತೆಯಾಗಿಯೇ ನಾವು ಸೂಪರ್ ಆದ ಸುಸ್ಥಿರ ಪರಿಹಾರವನ್ನ ಕಂಡುಕೊಳ್ಬಹುದು. ಅದೇ ಈ ಅದ್ಭುತವಾದ ನ್ಯಾಚುರಲ್ ಮೆಥಡ್. ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಈ ಪರಿಹಾರ ಎಷ್ಟು ಸರಳವಾಗಿದೆ ಅನ್ನೋದು. ಅದೇ ಬೋರ್ವೆಲ್ ರೀಚಾರ್ಜ್ ಪೆಟ್ ಅಥವಾ ಮರುಪೂರ್ಣ ಗುಂಡಿ. ಬೋರ್ವೆಲ್ ಪಕ್ಕದಲ್ಲೇ ಒಂದು ಗುಂಡಿ ತೆಗೆದು ಅದರಲ್ಲಿ ಜಲ್ಲಿ, ಮರಳಿನಂತಹ ನೈಸರ್ಗಿಕ ಫಿಲ್ಟರ್ಗಳನ್ನ ಹಾಕಿ ಮಳೆನೀರು ಶುದ್ಧವಾಗಿ ಭೂಮಿಯೊಳಗೆ ಇಂಗೋದಕ್ಕೆ ದಾರಿ ಮಾಡಿಕೊಡೋದೇ ಇದರ ಕಾನ್ಸೆಪ್ಟ್. ಸುಮ್ನೆ ಹರಿದು ವೇಸ್ಟ್ ಆಗೋ ಮಳೆ ನೀರನ್ನ ಹಿಡಿದಿಟ್ಟು ಅದು ನೇರವಾಗಿ ಭೂಮಿಯ ಒಡಲಿಗೆ ಸೇರೋ ಹಾಗೆ ಮಾಡೋದೇ ಇದರ ಮುಖ್ಯ ಉದ್ದೇಶ. ಸರಿ, ಈಗ ಮುಂದಕ್ಕೆ ಹೋಗೋಣ ಮತ್ತು ಈ ಪ್ರಕ್ರಿಯೆ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಇದು ತುಂಬಾ ವ್ಯವಸ್ಥಿತವಾಗಿ ಹಂತ ಹಂತವಾಗಿ ನಡೆಯುತ್ತೆ. ಮೊದಲನೇದಾಗಿ ಬೋರ್ವೆಲ್ ಪಕ್ಕದಲ್ಲೇ ಸರಿಯಾದ ಅಳತೆಯಲ್ಲಿ ಆ ನೈಸರ್ಗಿಕ ಫಿಲ್ಟರ್ಗಳಿರೋ ರೀಚಾರ್ಜ್ ಬಿಟ್ ನಿರ್ಮಾಣ ಮಾಡ್ತೀವಿ. ಎರಡನೇ ಹಂತದಲ್ಲಿ ಮಳೆ ಬಂದಾಗ ನೀರು ಎಲ್ಲೆಲ್ಲೋ ಹರಿದು ಹೋಗೋ ಬದಲು ಈ ಪಿಟ್ನಲ್ಲಿ ಶೇಖರಣೆಯಾಗಿ ನಿಧಾನವಾಗಿ ಭೂಮಿಯೊಳಗೆ ಇಂಗುತ್ತೆ. ಮೂರನೇದಾಗಿ ಹೀಗೆ ಇಂಗಿದ ಶುದ್ಧ ನೀರು ನೇರವಾಗಿ ಹೋಗಿ ಅಂತರ್ಜಲದ ಮೂಲವನ್ನ ಸೇರ್ಕೊಳ್ಳುತ್ತೆ. ಇದರಿಂದ ಏನಾಗತ್ತೆ? ಅಂತರ್ಜಲದ ಮಟ್ಟ ನ್ಯಾಚುರಲ್ ಆಗಿ ಹೆಚ್ಚಾಗತ್ತೆ. ಈಗ ಇದರ ರಿಸಲ್ಟ್ಸ್ ಟೈಮ್ಲೈನ್ ನೋಡಿದ್ರೆ ಇದು ಎಷ್ಟು ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ ಅಂತ ನೀವೇ ಆಶ್ಚರ್ಯ ಪಡ್ತೀರಾ. ಮೊದಲ ದಿನ ನಾವು ಬೋರ್ವೆಲ್ ಬಳಿ ಆ ರೀಚಾರ್ಜ್ ಪಿಟ್ ನಿರ್ಮಾಣ ಮಾಡ್ತೀವಿ. ಆಮೇಲೆ ಮಳೆಗಾಲ ಶುರುವಾದಾಗ ಮಳೆನೀರು ಆ ಗುಂಡಿಯಲ್ಲಿ ಕಲೆಕ್ಟ್ ಆಗಿ ಭೂಮಿಯೊಳಗೆ ಇಂಗೋಕೆ ಶುರುವಾಗುತ್ತೆ. ಮ್ಯಾಜಿಕ್ ಅಂದ್ರೆ ಅದಾದ ಕೆಲವೇ ದಿನಗಳ ನಂತರ ನಮಗೆ ರಿಸಲ್ಟ್ ಕಾಣಿಸುತ್ತೆ. ಹೌದು, ಅಂತರ್ಜಲದ ಮಟ್ಟ ಜಾಸ್ತಿಯಾಗಿ ಒಣಗೋಗಿದ್ದ ಬೋರ್ವೆಲ್ನಲ್ಲಿ ನೀರು ಮತ್ತೆ ಬೋರ್ಗಡ್ದು ಬರೋಕೆ ಶುರುವಾಗುತ್ತೆ. ಸೊ ಇಲ್ಲಿ ನಾವು ಗಮನಿಸಬೇಕಾದ ಅತಿ ಮುಖ್ಯವಾದ ಪಾಯಿಂಟ್ ಏನಂದ್ರೆ, ಮೊದಲು ಮತ್ತು ನಂತರದ ಆ ದೊಡ್ಡ ವ್ಯತ್ಯಾಸ. ರೀಚಾರ್ಜ್ ಪಿಟ್ ಮಾಡೋಕೆ ಮುಂಚೆ ಹೇಗಿತ್ತು? ಬೋರ್ವೆಲ್ಗಳಲ್ಲಿ ಒಂದು ಹನಿ ನೀರಿರ್ಲಿಲ್ಲ, ಬೆಳೆಗಳೆಲ್ಲ ಕಮರಿ ಹೋಗ್ತಿದ್ವು. ಆದ್ರೆ ಈ ಸಿಂಪಲ್ ನೈಸರ್ಗಿಕ ವಿಧಾನ ಅಳವಡಿಸ್ಕೊಂಡು ಮಳೆ ನೀರನ್ನ ಇಂಗಿಸಿದ ಕೆಲವೇ ದಿನಗಳ ನಂತರದ ಬದಲಾವಣೆ ನೋಡಿ. ಅದೇ ಬೋರ್ವೆಲ್ನಿಂದ ನೀರು ಮತ್ತೆ ಯಥೇಚ್ಛವಾಗಿ ಹರಿಯೋಕ್ ಶುರುವಾಗತ್ತೆ. ಒಣಗುತ್ತಿದ್ದ ಕೃಷಿ ಭೂಮಿಗೆ ಮತ್ತೆ ಜೀವಕಳೆ ಬಂದ್ಬಿಡುತ್ತೆ. ಇದು ನಿಜಕ್ಕೂ ಒಂದು ಗೇಮ್ ಚೇಂಜರ್ ಅಂತಾನೆ ಹೇಳ್ಬಹುದು. ಮೂಲ ಮಾಹಿತಿಯಿಂದ ನಮ್ಗೆ ಸಿಕ್ತಿರೋ ಒಂದು ಸ್ಟ್ರಾಂಗ್ ಆದ ಸಂದೇಶ ಇಲ್ಲಿದೆ ನೋಡಿ. ಈ ವಿಧಾನ ಟ್ರೈ ಮಾಡಿ, ನೀರನ್ನ ಉಳಿಸಿ, ಬೆಲೆ ಉಳಿಸಿ. ಹೌದು, ಇದು ಬರೀ ಒಂದು ವಾಕ್ಯ ಅಲ್ಲ, ನಮ್ಮ ಕೃಷಿಯನ್ನ ಉಳಿಸೋ ತಾರಕ ಮಂತ್ರ. ಕೃಷಿ ಉಳಿಬೇಕಾದ್ರೆ ನಾವು ಮೊದಲು ನೀರನ್ನ ಉಳಿಸ್ಲೇಬೇಕು.
ಮಳೆ ನೀರನ್ನ ಜಾಣತನದಿಂದ ಬಳಸಿ ಬೋರ್ವೆಲ್ ರೀಚಾರ್ಜ್ ಮಾಡೋದ್ರಿಂದ ನಾವು ಕೇವಲ ಮೋಟಾರ್ ರಿಪೇರ್ ಮಾಡ್ತಿಲ್ಲ, ಬದಲಾಗಿ ನಮ್ಮ ಇಡೀ ಕೃಷಿ ವ್ಯವಸ್ಥೆ, ಬೆಳೆಗಳು ಹಾಗೂ ನಮ್ಮ ನಾಡಿನ ಬೆನ್ನೆಲುಬಾದ ರೈತರ ಭವಿಷ್ಯವನ್ನೇ ರಕ್ಷಣೆ ಮಾಡ್ತಿದ್ದೀವಿ. ಕೊನೆಯದಾಗಿ ಇಷ್ಟೆಲ್ಲ ನೋಡಿದ್ಮೇಲೆ ನಮಗೆಲ್ಲರಿಗೂ ಒಂದು ಅದ್ಭುತವಾದ ಪ್ರಶ್ನೆ ಮೂಡುತ್ತೆ. ಕೇವಲ ಒಂದು ಸಿಂಪಲ್ ರೀಚಾರ್ಜ್ ಬಿಟ್ ಬತ್ತಿ ಹೋದ ಬೋರ್ವೆಲ್ಗೆ ಮರುಜೀವ ಕೊಟ್ಟು ಒಣಗುತ್ತಿದ್ದ ಇಡೀ ಬೆಳೆಯನ್ನ ಉಳಿಸಬಲ್ಲದು ಅಂದ್ರೆ ನಮ್ಮ ಕೃಷಿಯ ಉಜ್ವಲ ಭವಿಷ್ಯಕ್ಕೆ ಇನ್ನೆಂತಹ ನೈಸರ್ಗಿಕ ವಿಧಾನಗಳು ಕೀಲಿಕೈಯಾಗಿರಬಹುದಲ್ವಾ? ಖಂಡಿತ. ಪ್ರಕೃತಿಯ ಜೊತೆಯಲ್ಲೇ ಇಂತಹ 10 ಅದ್ಭುತ ಪರಿಹಾರಗಳು ಅಡಗಿವೆ. ಆ ಪರಿಹಾರಗಳು ಯಾವುದು ಅಂತ ಹುಡುಕೋ ಈ ಅದ್ಭುತವಾದ ಚಿಂತನೆಯೊಂದಿಗೆ ಇಂದಿನ ಈ ಮಾಹಿತಿ ವಿಶ್ಲೇಷಣೆಯನ್ನ ಮುಗಿಸೋಣ. ಈ ಜ್ಞಾನ ನಿಜಕ್ಕೂ ಅಮೂಲ್ಯ.